ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಂತೋಷ್. ಇವತ್ತಿನ ದಿನ ನಾವು ತಿಳಿದುಕೊಳ್ಳೋದೇನೆಂದರೆ ಟೊಮೊಟೊ ಬೆಳೆಯಲ್ಲಿ ಕಳೆನಾಶಕ ಸ್ಪ್ರೇ ಮಾಡೋದ್ರಿಂದ ಯಾವ ಥರ ಅನನುಕೂಲ ಆಗುತ್ತೆ ಅಂತ. ನಾನು ಫಸ್ಟ್ನೇದಾಗಿ ಸನ್ಕೋರ್ ಮತ್ತು ಎಜೆಲ್ ಅಂತ 2 ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ. ಇದು ಮೇಜರಾಗಿ ಬಂದು ಟೊಮೊಟೊ ಎಲ್ಲ ಆಲೂಗಡ್ಡೆ ಎಲ್ಲ ಬೆಳೆಯಲ್ಲೂ ಬಳಸ್ಬೋದು, ತೊಂದರೆ ಇಲ್ಲ. ಆದಷ್ಟು ಇದನ್ನು ಗಿಡಕ್ಕೆ ಬೀಳದೆ ಇರೋ ಥರ ಸ್ಪ್ರೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಿಡಕ್ಕೆ ಬಿದ್ದರೇನು ಏನು ತೊಂದರೆ ಆಗೋಲ್ಲ, ಸ್ವಲ್ಪ ಡ್ಯಾಮೇಜಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಕಳೆ ಚಿಕ್ಕದಾಗಿದ್ದರೆ ಚೆನ್ನಾಗಿ ಕೂಡ ಹೋಗುತ್ತೆ, ತೊಂದರೆ ಇಲ್ಲ. ಈ ಕಳೆನಾಶಕಗಳು ಯೂಸ್ ಮಾಡುವಾಗ ತುಂಬ ಜಾಗ್ರತೆ ವಹಿಸಬೇಕು. ಕೈ ಗ್ಲೌಸ್ ಹಾಕೊಳ್ಳೋದಾಗಲಿ, ಮಾಸ್ಕ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ತುಂಬ ಡೇಂಜರ್ ಆಗಿರೋದ್ರಿಂದ ನಾವು ಆದಷ್ಟು ಪ್ರಿಕಾಷನ್ಸ್ನ ತೊಗೊಬೇಕಾಗುತ್ತೆ. ಹಾಗಂತ ನಾವು ಭೂಮಿಗೆ ಯಾವುದೇ ಜಾಸ್ತಿ ಕಳೆ ಔಷಧಿಗಳನ್ನು ಹೊಡಿಬಾರ್ದು, ಯಾಕಂದರೆ ನಮ್ಮ ಭೂಮಿ ಫಲವತ್ತತೆ ಹೋಗ್ಬಿಡುತ್ತೆ. ಸೊ ನಮಗೆ ಬೇರೆ ವಿಧಿ ಇಲ್ಲದೆ ಕೂಲಿ ಕಾರ್ಮಿಕರ ಕೊರತೆ ಇರೋದ್ರಿಂದ ನಾವು ಈ ಥರ ಔಷಧಿ ಹೊಡಿತೀವಿ. ಆದಷ್ಟು ತೀರಾ ಕಡಿಮೆ ಮಾಡಬೇಕೆಲ್ಲರೂ. ಹಾಗೆ ನನ್ನ ಗಿಡ ಸ್ವಲ್ಪ ಯೆಲ್ಲೋಯಿಶ್ ಬರೋದ್ರಿಂದ ನಾನು ಮೆಗ್ನೀಷಿಯಂ ಸಲ್ಫೇಟ್ ಸ್ವಲ್ಪ ಬಿಡ್ತಾಯಿದ್ದೀನಿ. ನೋಡೋಣ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಇವತ್ತು ಇಷ್ಟು ಮಾತ್ರ ವೀಡಿಯೋ ಮಾಡೋಕ್ಕಾಯಿತು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಏನೋ ದೋಷವುಂಟು, ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ, ಪ್ರಜೆಗೆ